ಶೆಡ್ಡಿ ನಾ ಬರಲ್ಲ. ಬರುವಾಗ ನಮ್ಮ ಅಜ್ಜನ್ ಕರ್ಕೊಂಡ್ ಬರ್ತೀನಿ. ನಮ್ಮ ಮುತ್ಯನ ಕರ್ಕೊಂಡ್ ಬರ್ತೀನಿ. ಬರುವಾಗ ನಮ್ಮ ಅಕ್ಕನ ಕರ್ಕೊಂಡ್ ಬರ್ತೀನಿ. ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ. ಅದ್ರಾಗ ಏನು? ಬರುವಾಗ ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ. ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಅಕ್ಕ ಹೋದ್ರ ತಂಗಿ ಸಿಗ್ತಾವ. ಟೆನ್ಷನ್ ಆಗ್ಬೇಡ್ರಿ ಹುಡುಗರು, ಲವ್ ಮಾಡಂಗ ಮಾಡ್ರಿ. ಅಕ್ಕ ಎಲ್ಲದಿಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ. ಅಕ್ಕ ನೋಡಕ್ಕ ಹೆಂಗ ಅನ್ನತಾರ. ಸರ್ಕಾರನ ಎಲ್ಲ ನಮಗ್ ಕೊಟ್ಟೈತಿ. ಇವು ಬೈ ಅಂದ್ರಿ ಏನೇನು ಕೊಟ್ಟೈತಿ ನಿಮ್ಗ? ಇದೇ ದೊಡ್ಡ ಅನ್ಯಾಯ ಸರ್ಕಾರ ಮಾಡಿದ್ದು. ಯಾಕ ಏನ್ ಮತ್ತೇನು ಗರ್ಭಿಣಿದ್ದಂತ ಮಹಿಳೆಯರಿಗೆ 6,000 ರೂಪಾಯಿ ಕೊಡಕತ್ತರ್ತದ. ಗರ್ಭಿಣಿ ಮಾಡಿದವ್ರು ಗಂಡು ಮಕ್ಕಳು ನಮಗೊಂದು 3,000 ಬೇಡ? ನಿಮ್ ಮಕ ನೋಡ್ರಿ, ಹೊತ್ಕೊಂಡ್ ಅಡ್ಡಾಡವಾರ ನಾವು. ನೀವೇನು ಹೊತ್ಕೊಂಡು ನೀವು ಅಡ್ಡಾಡ್ತೀರಿ? ಅಲ್ಲ ಎದಕ್ ಹೊತ್ಕೊಂಡು ಅಡ್ಡಾಡ್ತೀರಿ ಗೊತ್ತ? 9 ತಿಂಗಳ ಎದಕ್ಕ ಕೊಬ್ರಿ ಕೋ ಏನು ಮನಗ ತಿಂತಾರ. ಮನಗನ ಕೊಬ್ರಿ ಬೆಲ್ಲ ಹಚ್ಚಿ ತಿಂದು ನೋಡ್ರಿ ಆಕಾರ ಹೆಂಗಾಗೈತಿ. ನಾವು 3 ಕಿಲೋ ಅಲ್ಲಿ ಇವ್ರು 3 ಕ್ವಿಂಟಲ್ ಆದ್ರೂ ಕಮ್ಮಿನಿ ಇವ್ರಿಗೆ. ಇಲ್ಲಿ ಕೇಳಿಲ್ಲ, ಒಂದು ಕ್ವಾರ್ಟರ್ ಸಂಬಂಧ ನೀವು ಪಕ್ಷ ಬದಲೇ ಮಾಡಿದ್ರಿ, ನಾವು ಮಾಡಿಲ್ಲ. ಕ್ವಾರ್ಟರ್ ವಿಷಯಕ್ಕೆ ಬರಬೇಡ. ಕೇಳಲ್ಲ ನಮ್ಮ ಹೆಣ್ಮಕ್ಳಿಗೆ. ನಮ್ಗೆ ಮಿಕ್ಸಿ ತಗೊಂಡ್ಬಂದಿದ್ರು ಮನೆಗೆ. ನಾವು ಒಲ್ಲೆಪ್ಪ ನಾವು ಹಾಕ್ತಿವಿ ಹೋಗಂತ ಕಳ್ಸಿವಿ. ಅಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ಇವತ್ತು ನಾವು ಕೊಡಕರು. ಏನ್ಲೇ 2,000 ರೂಪಾಯಿ. ಮತ್ತೆ ನಾವು ಕಷ್ಟಪಟ್ಟಿವಿ, ನಮ್ಗೆ ಬರ್ತೈತಿ 2,000 ನಿಮಗೆ ಕೊಟ್ಟು. ಅವ್ನು ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ್ರಿ. ಬಸ್ ತುಂಬಾ ಇವ್ರಿ ಆಗಿಬಿಟ್ಟಾರ. ಯಾಕ ಒಟ್ಟು ಇವ್ರಿ ಆದ್ರೆ ಏನ್ ಅಂಜಿಲ್ಲ ಹುಡುಗರು, ತಲೆ ಕೆಡಿಸಬೇಡ್ರಿ. ಒಟ್ಟು ಬಸ್ ತುಂಬಾ ಹೆಣ್ಮಕ್ಳು ಇದ್ರು. ನಾವಿದ್ರು ಬಸ್ ತುಂಬಾ ನಿಮಗೊಂದೊಂದು ಬೈಕ್ ಕೊಡ್ಸಿವಿ. 2,000 ರೂಪಾಯಿ ಬರೋದು ನಾವು ಕಂತ್ ಕಟ್ಟಕೊಂತೀವಿ. ನೀವೇನು ಕೇಳ್ಬೇಕ? ನೀವು ಬಸ್ ನಾ ಪೂರ್ತಿ ಇದ್ರು ನಾವು ಅಂಜಿಲಿ ಹೊತ್ತು. ಯಾಕಂದ್ರೆ ನಿಮ್ನ ಹಳ್ಳ ಕೆಡೋಲಾಕ ಡ್ರೈವರ್ ಗಣಮಗ ನಮ್ಮವದಾನಲ್ಲಿ. ನಿಮ್ನ ಹೆಂಗ್ ಕೆಡಬೇಕಂತ ನಮಗ್ ಗೊತ್ತೈತಲ್ಲಿ. ಯಾಕಲೆ ಇನ್ನ ಬೀಜ ಇದ್ದಂಗ ನೀವು ಸುಮ್ಮಿರ್ಬೇಕು. ಇನ್ನ ಇವು ಅದಾವ ನೋಡಿ, ನಡೀತಾವ ಇವು. ಓಯ್ ಏನಲ್ಲ ತನಗೆ ಗೊತ್ತನ? 30 ರೂಪಾಯಿ ಪೇಡ್ ಲವ್ಲಿ ಲಿಫ್ಟ್ ಹಚ್ಚಲ್ಲ. ನಿಮಗೆ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು. ನಮಗೆ ಇಟ್ಟಿರ್ಬೋದು. ಇದು 20 ರೂಪಾಯ ಮತ್ತೆ ಎಷ್ಟದ? 500 500 ರೂಪಾಯಿ. ವಿಚಾರ ಮಾಡ್ರಿ. ನಾವು ಸ್ಕಿನ್ ಎಷ್ಟು ಹಾಳಾಗ ಈಗ ಗೊತ್ತಾಯ್ತು ನಮಗೆ. ಹಂಗಲ್ಲ, ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ. ಏನಿದ್ರು ನಮ್ಗೆ ಗಂಡ್ಮಕ್ಳು ಹೆಚ್ಚಿಗೆ. ಗಂಡ್ಮಕ್ಳು ಸ್ಟ್ರಾಂಗ್ ಇವರು. ಹೌದು. ನಾವಿದ್ರ ನೀವು ನೆನಪಿರ್ಲಿ ಮಗ. ಏನು ಮನ್ಯಾಗ ಒಂದ್ ವೇಳೆ ನಾವು ಹೋದ್ವಿ ಅಂದ್ರೆ ಕಸ ಮುಸ್ರಿ ಮನ್ಯಾಗ ಬಿದ್ದಿರ್ತೈತಿ. ಹೆಣ್ಣಿಲ್ಲ ಜೀವನ. ಮೇವಿಲ್ಲ ಅಂದ್ರೆ ಏನಾಯ್ತು? ದೇವ್ರ ನಮ್ಗೆ ಕೈ ಕೊಟ್ಟಾನ, ದುಡ್ಕೊಂತಿಲ್ಲಕತ್ತ. ನೀವು ನಾವಾರೇನ ತವ್ರ ಮನೆಗೆ ಹೋದ್ರು ನಾವು ತವ್ರ ಮನ್ಯಾಗ ನಮ್ಗೆ ಆಸ್ತಿ ಬರುತ್ತಂತ ಗೊತ್ತೈತಿ. ನಮ್ಮ ಅಣ್ತಮ್ಮರ ಸರಿ ಸಮಾಲ ಸರ್ಕಾರ ಪಾಲ್ ಮಾಡೈತೆ ಅಂತ ಗೊತ್ತೈತಿ. ಆದ್ರೂ ನಾವು ಅಣ್ತಮ್ಮರ ಕಣ್ಣೀರು ಬರ್ಸ್ಬಾರ್ದಂತ ಹೇಳಿ ಬರೀ ಒಂದು ತೊಲಿ ಬಂಗಾರಕ್ಕೆ ಸೈನ್ ಮಾಡಿನ. ನೀವು ಯಾವಾಗ ತವ್ರ ಮನೆಗೆ ಹೋದ್ರಿ ಅಂತ ಕಾಯ್ಕೊಂಡು ಕೂತೀನಿ ನಾನು. ಯಾಕ ಎಷ್ಟೋ ಸಲ ನೀವು ಹೋದಾಗ ಸ್ಟೇಟಸ್ ಇಟ್ಟಿ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ ಹೇಳಕ್ಕೆ ಹೋಗ್ತೇವೆ. ಅವಾಗ ದೋಸ್ತರು ಎಲ್ಲರೂ ಕೂಡ್ತೇವೆ ನಾವು. ಅದೇ ನಾವು ಬೆಳಗ್ಗೆ ನೀರು ಹಾಕ್ಲಲ್ಲ ಹುಡಿ ಹುಡುಗರು. ಅದ ಗಂಡ್ಮಕ್ಳಿದ್ರನ ಹೆಣ್ಮಕ್ಳು ಆಟ ನೋಡಿಲ್ಲಿ. ಮನ್ಯಾಗ ಕಸ ಮುಸರಿ ಎಲ್ಲ ಮಾಡ್ಕೊಂಡು ನಿಮಗೆ ಟೈಮ್ ಸರಿ ಊಟ ಹಾಕಿದ್ರನ ನಿಮಗೆ ಬೆಲೆ. ನಾವಿಲ್ಲ ನೋಡಿದ್ರೆ ಗೊತ್ತಾಕಿತ್ತು ನೀ ಗಂಡಿಗೆ ಊಟ ಹಾಕಿದ್ದೀನಿ ಎರಡು ತಿಂದಿತ್ತೆ. ಅಡಿಗೆ ಮಾಡ್ಕೋತ 3 ಸಲ ಟೇಸ್ಟ್ ನೋಡಿದ್ರ. ಮಾತಾಡ್ತೀರಿ ಇಲ್ಲ? ಮಾತಾಡ್ತೀರಿ ಸೊನ್ನಿ ಮಾಡ್ಬೇಕು. ಮಾಡ್ರಿ, ಮಾತಾಡ್ರಿ, ಚಪ್ಪಲ್ ಹೇಳ್ರಿ. ನೋಡಿ ನಾವ ಹೆಚ್ಚು ಒಟ್ಟ ನಾವು ಸೋಲೋದಿಲ್ಲ. ಆದ್ರೂ ನಿಮಗ್ ಪಾಠ ಕಲಿಸ್ಬೇಕು. ನೋಡಿ ಇಲ್ಲೇ ತಿಳ್ಕೊ. ನಾವು ಸತ್ ಮರನೇ ದಿನ ನೀವು ಮದುವೆ ಹಾಕಿರಿ. ಇನ್ನೊಂದು ನೀವು ಸತ್ರ ನಾವು ಸಾವುದನ ಒಬ್ಬರೇ ಇರ್ತೀವಿ. ಬಿಡ್ರಿ, ಯಾಕೆ ಖುಷಿ ತರಿಸ್ತೀರಿ ನಮ್ಗೆ? ಅಡ್ವಾನ್ಸಸ್ ಆಯ್ತಿರಿ. ಅದನ್ನ ಕಾಯ್ಕೋತ ಕೂತೇವ್ ನಾವು. ಅಂದ್ರ ನಾವು ಸಮಾಧಾನ ಮಾಡ್ಕೊಳ್ಬೇಡ. ನಿಂದ್ರ ಪಾಳ ಮುಗದ ಈ ತಂಗಿನ ಬಿಡು, ಮುಂದೆ ನೋಡ್ತೀನಿ. ಆಕಿನೊಂದು ಕೈ ಆಗ್ಯಾವ ಬಾವಿ ಇಲ್ಲೇ ಮಾಮ ಅಕ್ಕ ತಂಗಿನ ಮುಗಿಯ ನಾವೆಲ್ಲ ಮಣ್ಣ ಕರಿತೀವಿ. ನೋಡು, ನಮ್ಮ ಅಕ್ಕಗೆಲ್ಲ ಆ ತರ ಮಾತಾಡ್ಬೇಡ. ಪಾಪ ಸೊರಗಿ ಪಾಪ ಹೆಣ ಆಗ್ಯಾಳ ನೋಡಲಿ. ಡೈರೆಕ್ಟ್ ಹೆಣನೇ ಮಾಡಿಟ್ಟಿಲ್ಲ ಆಕಿನ. ಅವಿ ಅದು ಮೈಯಾಗ ಸೊರಗಿಲ್ಲ, ಮನಸ್ನ್ಯಾಗ ಸೊರಗ್ಯಾಳ. ಮೈಯಾಗ ಸೊರಗಿಲ್ಲ, ಮನಸ್ನ್ಯಾಗ ಸೊರಗ್ಯಾಳ. ಇತ್ತಿತ್ಲಾಗ ನಮ್ಮ ಹುಡುಗರು ಒಂದು ಸತ್ಯ ತಿಳ್ಕೊರಿ. ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಅಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು. ಗಂಡನ ಮನೆ ಹೊರಸಲಾದ ಹಾಕಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗನ ಸೆಲೆಕ್ಟ್ ಮಾಡ್ಕೊಳತ್ತಾರ. ಕರೆಕ್ಟ್ ಅರ್ಥ. ಅದಕ್ಕೋಸ್ಕರ ನಮ್ಮ ಹುಡುಗರಿಗೆ ತಂದೆ ತಾಯಿಗಳು ಅಂತ ಹುಡುಗಿನ ಮದುವೆ ಮಾಡ್ಕೊರಿ. ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗೋದಿಲ್ಲ. ನಾವು ಇಂತ 10 ಹುಡುಗಿಯರು ಹೋದ್ರೆ ಏನಾಯ್ತ? 11ನೇ ಹುಡುಗಿ ತರೋ ಶಕ್ತಿ ದೇವ್ರ ನಮ್ಗೆ ಕೊಡ್ತಾನೆ. ಬರ್ಲಿ ಜೋರಾದ ಚಪ್ಪಾಳೆ. ಆದ್ರ ಒಂದು ನೆನಪಿರ್ಲಿ, ಏನು? ಮನ್ಸಿಗೆ ಬಂದ್ ಹುಡುಗಿ ಯಾವತ್ತು ಮನಿ ಕಟ್ಟಿ ಹೋಗ್ಕಾಳ. ನೀವ್ ಎಲ್ಲಾರ ಮನ್ಸಿಗೆ ಬರ್ಲಾರ್ದ ಹುಡುಗಿನ ಮಾಡ್ಕೊಂಡ್ರಿ ಮನಿ ಮಾರೇ ಹೋಗ್ತಾನೆ. ನೀವು ಎಲ್ಲಾ ಹದ ಇರ್ತಾನೆ ಅಡ್ಡ ಚಂದ ಬಾರ ಕಮಾಣ ತೋರಿಸ್ತೀವಿ, ಗೋಳು ಉಂಟ ತೋರಿಸ್ತೀವಿ. ಗಾಡಿ ಮ್ಯಾಗ ಹತ್ತಿಂದ ಕುತ್ತಿಗೆಗೆ ಬತ್ತಂದ್ರ ನಮ್ಮಪ್ಪ ಭಯಕತ್ತಾನ. ಮನೆ ನನಗಿಂತ ನಿನಗೆ ಚಲೋ ಹುಡುಗಿ ಸಿಗುತ್ತಾಳ. ನೀವು ಬೇಕಾದಾಗ ಮಾವ
ಇವು ಕರೆಕ್ಟ್ ಟ್ರೈನಿಂಗ್ ಕಲ್ತಾವಲ್ಲ ಇವು. ನಮಗೆ ಅವ್ರೇ ಆಡ್ತಾರೆ. ಪ್ರೀತಿಯ ಪಾರಿವಾಳ 10 ಬಾರ ಲುಚ್ಚುಣಿಕಿ ಬರೋಬ್ಬರಿ ಬಾರಕ. ನಮ್ಮ ಒಂದಕ್ಕೆ ಇದ್ದಿದ್ದು ನಿಮಗೆ ಯಾವಾಗ ಗೊತ್ತಾಯ್ತು? ಅನಾಥದ್ರಪ್ಪ ಹುಡುಗರು. ನೋಡ್ರಿ ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಹಾ ಗೊತ್ತು. ನೋಡ್ರಿ ನಾನು ಇವಾಗ ಹೊಸ ಸಾಂಗ್ ಹಾಡತ್ತೀನಿ. ನಾಳೆ ರಿಲೀಸ್ ಆಗ್ತೈತೆ ಅದು ಮೊಹರಂ ಸಾಂಗ್. ಅದು ಇವಾಗ ನಿಮ್ಮ ಮುಂದೆ ಹಾಡ್ತೇನೆ. ತಪ್ಪಿದ್ದಲ್ಲಿ ಸಾರಿ. ನಿಜವಾಗ್ಲೂ ಅದ್ಭುತವಾದಂಥ ಸೌಂಡು ನಮ್ಮ ಸಂಜೀವಿನಿ ಸೌಂಡ್ ವಿಜಯಪುರ. ಬನ್ನಿ ಒಂದು ಜೋರಾಗಿ ಚಪ್ಪಾಳೆ ನಮ್ಮ ಸೌಂಡ್ ಸಿಸ್ಟಮ್ ಮಾಲೀಕರಿಗೆ, ಆಪರೇಟರ್ಗೆ, ನಮ್ಮ ಮೆಡಿಕಲ್ ಸರ್ ಅವ್ರಿಗೆ. ನೋಡಿ ನನ್ನ ತಲೆಯ ಹಿಡದೈತಿ ಬಿಂಬ ಹೊತ್ತ ಹೊತ್ತ ಹೋಗಿ ಮಾರಮ್ಮ ಮೂರಮ ದಿನ ನೀನು ಕುಡಿಯತೀರಮ್ಮ ಹೊಸ ಚೇಟಿನ ಮ್ಯಾಗ ಕಾಣತೀನಿ ಪ್ರೇಮ ನೋಡಿ ನನ್ನ ತಲೆಯ ಹಿಡಿಯತಿ ಬಿಂಬ ಹೊತ್ತ ಹೊತ್ತ ಹುಡುಗ ನಾಳೆ ಬಂತು ಮಾರಮ್ಮ. ಮೂರಮ್ಮ ಹಬ್ಬದಾಗ ಹೆಚ್ಚಿನಿ ಅಡುವಾಗ ನಿನ್ನ ಕಣ್ಣ ಬಿಟ್ಟು ನನ್ನ ಮ್ಯಾಗ ನನ್ನ ನೋಡುತ್ತಿದ್ದೆ ಹಸಿಗಣ್ಣಾಗ ಗೆಳೆಯ ಜೋಡಿ ನೀದ್ದಾಗ ಗೆಳತರ ಜೋಡಿ ನಾ ಬಂದಾಗ ನಂಬರ್ ಕೊಟ್ಟಿವಿ ಯಾರಿಗೆ ಕಣದಂಗ ಹೂವ ಮಾಡಿನಿ ನೀನು ಯಾರಿಗೆ ತಿಳಿದಂಗ
ದೋಣಿ ಹೊತ್ತ ಹೊತ್ತ ಬರ್ತೈತಿ ಬಂತು ಮೋರಮ್ಮ ಮೂರಮ ದಿನ ನೀನು ಕುಡಿಯುತ್ತೀರಮ್ಮ ಹೊಸ ಸೇತಿನ ಮ್ಯಾಗ ಕಾಣತಿ ಹೀರೋ ನಂಗ ಪ್ರೇಮ ನಿನ್ನ ನೋಡಿ ನನ್ನ ತಲೆಯ ಹಿಡಿದೈತಿ ಹಿಮ್ಮ ಥ್ಯಾಂಕ್ ಯು ಸೋ ಮಚ್. ಇದ್ರೊಳಗೆ ಸುದೀಪ್ ಹಳವರ್ ನಾವು ಇಬ್ರು ಮಾಡಿದ್ದಿದ್ದು ಆ್ಯಕ್ಟು. ಎಲ್ಲರೂ ಒಂದ್ಸಲ ಎಲ್ಲರೂ ಸಪೋರ್ಟ್ ಮಾಡಬೇಕು ಪ್ಲೀಸ್. ನಾಳೆ ರಿಲೀಸ್ ಆಗ್ತಿತ್ತು, ಎಲ್ಲರೂ ನೋಡಿ. ಧನ್ಯವಾದಗಳು. ಅದ್ಭುತವಾಗಿರುವಂತಹ ಸಾಹಿತ್ಯವನ್ನು ರಚಿಸಿರುವಂತಹ ನಮ್ಮ ಆತ್ಮೀಯ ಸಹೋದರ ಅಜಿತ್ ಹೆಳವರ್, ಸುದೀಪ್ ಹೆಳವರ್ ಅವರ ಸಹೋದರ ಅಜಿತ್ ಹೆಳವರ್ ಅವರು ಬರೆದಿರುವಂತಹ ಸಾಹಿತ್ಯ ಅದ್ಭುತವಾಗಿದೆ. ಅವರಿಗೂ ಕೂಡ ಧನ್ಯವಾದಗಳು. ಸಂಸ್ಥೆ ಈಗ ವೇದಿಕೆ ಬರಮಾಡಿಕೊಳ್ಳೋಣ. ಜಾನಪದ ಲೋಕದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಅತಿ ಕಡಿಮೆ ಸಮಯದಲ್ಲಿ